ಸ್ನೇಹಿತರೆ, ಒಬ್ಳು ಲೇಡಿ ಮಿಸ್ ಆಗಿ ಒಂದು ಕಾಡು ಒಳಗಡೆ ಹೋಗ್ಬಿಡ್ತಾಳೆ. ಆ ಕಾಡು ಎಷ್ಟು ಖತರ್ನಾಕ್ ಆಗಿರುತ್ತೆ ಅಂದ್ರೆ ಅದ್ರೊಳಗಡೆ ತುಂಬಾನೇ ಮಿಸ್ಟೀರಿಯಸ್ ಆಗಿರುವಂತ ಕ್ರಿಯೇಚರ್ ಗಳಿರ್ತವೆ. ಅವುಗಳಿಗೆ ಏನಾದ್ರೂ ಆ ಲೇಡಿ ಸಿಗಾಕೊಂಡ್ರೆ ಅವಳ ಕತೆ ಅಷ್ಟೇ. ಅಂತದ್ದು ಆ ಕಾಡು ಒಳಗಡೆ ಏನಿದೆ, ಅಲ್ಲಿ ಹೋದವ್ರ ಕತೆ ಏನಾಗ್ತಿದೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಗಾಯ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಮತ್ತೆ ಹಾರರ್ ಆಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮಿಸ್ಟೀರಿಯಸ್ ಆಗಿರುವಂತ ಈ ಮೂವಿಯ ಕತೆ ಒಳಗಡೆ ಹೋಗೋಣ. ಕತೆ ಶುರುವಾದಾಗ ಒಂದು ದಟ್ಟವಾಗಿರುವಂತ ಕಾಡನ್ನ ತೋರಿಸ್ತಾರೆ. ಎಲ್ಲಿ ನೋಡಿದ್ರು ಬರೀ ಸೈಲೆಂಟ್. ಆ ಕಾಡ್ ಒಳಗಡೆ ಹೋದವ್ರು ಯಾರೋ ಮತ್ತೆ ವಾಪಸ್ ಬಂದಂತಹ ಹಿಸ್ಟ್ರಿನೇ ಇಲ್ಲ. ಆದ್ರೂ ಕೂಡ ಗ್ಯಾಬಿ ಮತ್ತೆ ವಿನ್ಸೆಂಟ್ ಇಬ್ರು ಆ ಕಾಡ್ ಒಳಗಡೆ ಬಂದು ಆ ಕಾಡಿನ ಸೌಂದರ್ಯನೆಲ್ಲ ಡ್ರೋನ್ ನಲ್ಲಿ ಶೂಟ್ ಮಾಡ್ತಿರ್ತಾರೆ. ಅವರಿಬ್ರು ಫಾರೆಸ್ಟರಿ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಗ್ಯಾಬಿಗೆ ಕಾಡ್ ಅಂದ್ರೆ ತುಂಬಾನೇ ಇಷ್ಟ. ಅವಳು ಆ ಕಾಡನ್ನ ನೋಡಿ ವಿನ್ಸೆಂಟ್ಗೆ ಹಿಂದೆ ಒಂದು ಕಾಲದಲ್ಲಿ ಇಡೀ ಜಗತ್ತು ಈ ಕಾಡಿನ ತರ ಇತ್ತು, ಇವಾಗ್ಲೂ ಕೂಡ ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಗ್ಯಾಬಿ ಆರಿಸ್ತಿದ್ದಂತ ಡ್ರೋನ್ಗೆ ಯಾರೋ ಕಾಣಿಸ್ತಾರೆ. ಅದರಿಂದ ಅವಳು ಡ್ರೋನ್ ನ ಕಾಡ್ ಒಳಗಡೆ ಇಳಿಸ್ತಾಳೆ. ಆ ಡ್ರೋನ್ ಹಾಗೆ ಕಾಡ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗಕ್ಕೆ ಬಂದು ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾರೋ ಇರ್ತಾರೆ. ಅವರನ್ನ ಡ್ರೋನ್ ನಲ್ಲಿ ಸರಿಯಾಗಿ ಕ್ಯಾಪ್ಚರ್ ಮಾಡ್ತಿರ್ಬೇಕಾದ್ರೆ ಅವರು ಆ ಡ್ರೋನ್ ನ ಹೊಡೆದಾಕ್ಬಿಡ್ತಾರೆ. ಅದನ್ನ ನೋಡಿ ಗ್ಯಾಬಿ ವಿನ್ಸೆಂಟ್ ಗೆ ಈ ಕಾಡ್ ಒಳಗಡೆ ಯಾರೋ ಇದ್ದಾರೆ, ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಡ್ರೋನ್ ನ ಯಾರೋ ಹಾಳು ಮಾಡಿದ್ದಾರೆ, ನಾನು ಹೋಗಿ ಅದನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ವಿನ್ಸೆಂಟ್ ಒಪ್ಪೋದಿಲ್ಲ. ಈ ಕಾಡ್ ಒಳಗಡೆ ಹೋದವರು ಕಣ್ಮರೆ ಆಗ್ತಾರೆ. ನಾವ್ ಇನ್ನೂ 4 ಕ್ಯಾಮ್ರಾಗಳನ್ನ ಚೆಕ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗ್ಯಾಬಿ ನನ್ಗೆ ಆ ಡ್ರೋನು ಬೇಕೇ ಬೇಕು, ಅದರಲ್ಲಿ ಒಳ್ಳೊಳ್ಳೆ ಫೋಟೇಜ್ ಗಳಿದಾವೆ, ನೀನು ಕೂಡ ಮೂಢನಂಬಿಕೆಗಳನ್ನ ನಂಬ್ತೀಯ ಅಂತ ಕೇಳ್ತಾಳೆ. ಅವಾಗ ವಿನ್ಸೆಂಟ್ ಸ್ವಲ್ಪ ಯೋಚನೆ ಮಾಡಿ, ಇನ್ನ 1 ಅವರ್ ನಲ್ಲಿ ನೀನು ವಾಪಸ್ ಬರ್ಬೇಕು, ಅಷ್ಟೊತ್ತಿಗೆ ನಾನು ಈ ಕಾಡ್ ಒಳಗಡೆ ಇರುವಂತಹ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವನು ಗ್ಯಾಬಿನ ಕಾಡ್ ಒಳಗಡೆ ಹೋಗೋದಕ್ ಬಿಟ್ಟು ಕ್ಯಾಮ್ರಾಗಳನ್ನ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆ ಕಾಡ್ ಒಳಗಡೆ ಯಾರೋ ವಿಚಿತ್ರವಾಗಿರುವಂತಹ ಮನುಷ್ಯರು ಇರ್ತಾರೆ. ಅವರುಗಳು ಕೂಡ ಆ ಕಾಡ್ ಒಳಗಡೆ ಏನೋ ಹುಡುಕ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅವರು ಒಂದು ಜಾಗದಲ್ಲಿ ನಡೆದಾಡುವಂತಹ ದಾರಿ ಮಧ್ಯೆ ಒಂದು ದಾರನ ಚೋಪಾಗಿರುವಂತಹ ಸ್ಟಿಕ್ ಗೆ ಕಟ್ತಾ ಇರ್ತಾರೆ. ಈ ಕಡೆ ವಿನ್ಸೆಂಟ್ ಅವ್ರುಗಳು ಫಿಕ್ಸ್ ಮಾಡಿರುವಂತಹ ಕ್ಯಾಮ್ರಾ ಹತ್ರ ಬಂದು ಅದ್ರಲ್ಲಿರುವಂತಹ ಮೆಮೊರಿ ಕಾರ್ಡ್ ನ ಚೇಂಜ್ ಮಾಡ್ತಿರ್ತಾನೆ. ಯಾಕಂದ್ರೆ ಆ ಜಾಗದ ಫಾರೆಸ್ಟ್ ಆಫೀಸರ್ಸ್ ಗಳು ಆ ಕಾಡ್ ಒಳಗಡೆ ಯಾವ್ಯಾವ ರೀತಿ ಪ್ರಾಣಿಗಳು ವಾಸವಾಗಿದಾವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನದಿ ಪಕ್ಕದಲ್ಲಿರುವಂತಹ ಮರಗಳಿಗೆ ಆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತಾರೆ. ಪ್ರಾಣಿಗಳು ನೀರ್ ಕುಡಿಯೋದಕ್ಕೆ ಅಂತ ಬಂದಾಗ ಆ ಕ್ಯಾಮ್ರಾಗಳು ಅವುಗಳನ್ನ ಕ್ಯಾಪ್ಚರ್ ಮಾಡ್ತಾ ಇರ್ತವೆ. ಈ ಕಡೆ ಕಾಡ್ ಒಳಗಡೆ ಇದ್ದಂತಹ ಮನುಷ್ಯರು ಒಂದು ಜಾಗಕ್ಕೆ ಬಂದು ಕೆಲವು ಹುಳುಗಳನ್ನ ಇಟ್ಕೊಂಡು ಅವರ ಬ್ಯಾಗ್ ಒಳಗಡೆ ಇಟ್ಕೊಳ್ತಾ ಇರ್ತಾರೆ. ಹಾಗೆ ಅವ್ರುಗಳು ಮಶ್ರೂಮ್ ಗಳನ್ನು ಕೂಡ ಕಿತ್ಕೊಂಡು ಇಟ್ಕೊಳ್ತಾ ಇರ್ತಾರೆ. ಆ ಜಾಗದಲ್ಲಿ ಒಂದು ಪ್ಲಾಸ್ಟಿಕ್ ಶಬ್ದ ಮಾಡ್ತಿರುತ್ತೆ. ಅದನ್ನ ಅವರು ಅಬ್ಸರ್ವ್ ಮಾಡಿ ಆ ಪ್ಲಾಸ್ಟಿಕ್ ನ ತಗೊಂಡು ಅದು ಶಬ್ದ ಮಾಡದಿರೋ ಹಾಗೆ ಒಂದ್ ಕಡೆ ಇಟ್ಕೊಳ್ತಾರೆ. ಇನ್ನೊಂದ್ ಕಡೆ ಗ್ಯಾಬಿ ಎಷ್ಟು ಹುಡುಕಿದ್ರು ಕೂಡ ಅವಳಿಗೆ ಡ್ರೋನ್ ಸಿಗ್ತಾ ಇರೋದಿಲ್ಲ. ಅದರಿಂದ ಅವಳು ವಾಕಿನಲ್ಲಿ ವಿನ್ಸೆಂಟ್ ನೀನು ಕೂಡ ಕಾಡು ಒಳಗಡೆ ಬಾ ಅಂತ ಕರೀತಾ ಇರ್ತಾಳೆ. ಆದ್ರೆ ವಿನ್ಸೆಂಟ್ ವಾಕಿನ ಬೋಟ್ ನಲ್ಲೇ ಬಿಟ್ಟೋಗಿರ್ತಾನೆ. ವಿನ್ಸೆಂಟ್ ವಾಕಿನಲ್ಲಿ ಏನು ರಿಪ್ಲೈ ಮಾಡ್ತಿದ್ರಿಂದ ಗ್ಯಾಬಿ ಮ್ಯಾಪ್ ನ ತೆಗೆದು ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ಚೆಕ್ ಮಾಡ್ತಾ ಇರ್ತಾಳೆ. ಅವಾಗ ಅವಳಿಗೆ ಪಕ್ಕದಲ್ಲಿ ವಿಚಿತ್ರವಾದಂತ ಶಬ್ದ ಕೇಳಿಸುತ್ತೆ. ಅದರಿಂದ ಅವಳು ಆ ಜಾಗದಿಂದ ಬೇರೆ ಕಡೆ ಹೋಗ್ತಾಳೆ. ಅವಳು ಗಾಬರಿಯಿಂದ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಾಗ್ಲೇ ಕಾಡಿನ ಮನುಷ್ಯರು ದಾರಿ ಮಧ್ಯೆ ಕಟ್ಟಿರುವಂತಹ ದಾರಕ್ಕೆ ಅವಳು ಕಾಲ್ ತಗ್ಲಿ ಚೂಪಾಗಿರುವಂತ ಸ್ಟಿಕ್ ಬಂದು ಅವಳ ಕಾಲಿಗೆ ಚುಚ್ಕೋಬಿಡುತ್ತೆ. ಅದರಿಂದ ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಅವಳು ಮತ್ತೆ ವಾಕಿನ ತಗೊಂಡು ವಿನ್ಸೆಂಟ್ ಎಲ್ಲಿದ್ಯಾ, ನನ್ಗೆ ನಿನ್ನಿಂದ ಎಲ್ಪ್ ಆಗ್ಬೇಕು, ಕಾಡ್ ಒಳಗಡೆ ಬಾ ಅಂತ ಹೇಳ್ತಾಳೆ. ಅದಕ್ಕೂ ಕೂಡ ಏನೂ ರಿಪ್ಲೈ ಬರೋದಿಲ್ಲ. ಅವಾಗ ಅವಳ ಪಕ್ಕ ಏನೋ ಪಾಸ್ ಆಗುತ್ತೆ. ಅದರಿಂದ ಅವಳು ತುಂಬಾನೇ ಭಯ ಪಡ್ಕೊಂಡು ಸಖತ್ ಧೈರ್ಯ ಮಾಡಿ ಅವಳ ಕಾಲಿಗೆ ಚುಚ್ಚಿರುವಂತ ಸ್ಟಿಕ್ ನ ಹೊರಗಡೆ ತೆಗಿತಿರ್ತಾಳೆ. ಅವಾಗ ಅವಳು ಕೂಗ್ತಿರುವಂತ ಶಬ್ದ ವಿನ್ಸೆಂಟ್ ಕೇಳಿಸ್ಬಿಡುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಬೋಟ್ ಹತ್ರ ಬಂದು ವಾಕಿನ ತಗೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಅವಾಗ ಅದು ಬೋಟ್ ಒಳಗಡೆ ಇದ್ದಂತಹ ನೀರ್ ಒಳಗಡೆ ಹೋಗಿ ಹಾಳಾಗ್ಬಿಡುತ್ತೆ. ಹಾಗಾಗಿ ವಿನ್ಸೆಂಟ್ ಬೋಟ್ ನ ತಗೊಂಡು ಗ್ಯಾಬಿನ ಬಿಟ್ಟಂತಹ ಜಾಗದ ಹತ್ರ ಹೋಗ್ತಿರ್ತಾನೆ. ಅಷ್ಟೊತ್ತಿಗಾಗ್ಲೇ ಕತ್ಲಾಗ್ಬಿಡುತ್ತೆ. ಆ ಕತ್ಲೆಲ್ಲೂ ಕೂಡ ವಿನ್ಸೆಂಟ್ ಗ್ಯಾಬಿನ ಎಲ್ಲಾ ಕಡೆ ಹುಡುಕ್ತಾ ಇರ್ತಾನೆ. ಅವಾಗ ಅವನು ಮಿಸ್ ಆಗಿ ಒಂದು ಹೊಂಡದ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಕಡೆ ಗ್ಯಾಬಿ ಒಂದು ಸ್ಟಿಕ್ ನ ಸಹಾಯದಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವಳಿಗೆ ಒಂದು ಗುಡಿಸ್ಲು ಕಾಣುತ್ತೆ. ಅದ್ರೊಳಗಡೆ ಯಾರಾದ್ರೂ ಇರಬಹುದಾ ಅಂತ ಗ್ಯಾಬಿ ಆ ಗುಡಿಸ್ಲ ಹತ್ರ ಬಂದು ಬಾಗ್ಲನ್ನ ಟಕ್ ಮಾಡ್ತಾಳೆ. ಆದ್ರೆ ಯಾರು ಮಾತಾಡೋದಿಲ್ಲ. ಅದರಿಂದ ಅವಳೇ ಬಾಗ್ಲನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ಮೊಬೈಲ್ ಟಾರ್ಚ್ ನ ಆನ್ ಮಾಡಿ ಎಲ್ಲಾ ಕಡೆ ನೋಡ್ತಾಳೆ. ಅಲ್ಲಿ ಯಾರು ಇರೋದಿಲ್ಲ. ಅದರಿಂದ ಅವಳು ಅದ್ರೊಳಗಡೆನೆ ಮಲ್ಕೊಂಡು ಮೊಬೈಲ್ ಟಾರ್ಚ್ ನ ಆಫ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಮೇಲ್ಗಡೆ ಎದ್ದು ಗಾಯ ಆಗಿರುವಂತಹ ಕಾಲಿನ ಶೂಸ್ ನ ತೆಗೆದು ಅದಕ್ಕೆ ಸಾಕ್ಸ್ ನ ಕಟ್ಟಿ ಮತ್ತೆ ಮಲಗ್ತಾಳೆ. ಇನ್ನೊಂದ್ ಕಡೆ ವಿನ್ಸೆಂಟ್ ಹೇಗೋ ಮಾಡಿ ಹೊಂಡದಿಂದ ಹೊರಗಡೆ ಬಂದು ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅವನಿಗೆ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತಾ ಇರ್ತವೆ. ಅದರಿಂದ ಅವನು ತುಂಬಾ ಗಾಬರಿಯಿಂದ ಒಂದು ಮರದ ಹತ್ರ ಹೋಗಿ ಬಚ್ಚಿಟ್ಕೊಳ್ತಾನೆ. ಅವಾಗ ಅವನಿಂದ ಒಂದು ವಿಚಿತ್ರವಾದ ಜೀವಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಅವನು ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಬೇರೆ ಕಡೆ ಓಡೋಗ್ತಾನೆ. ಈ ಕಡೆ ಗ್ಯಾಬಿ ಮಲಗಿರ್ಬೇಕಾದ್ರೆ ಅವಳಿಗೆ ತುಂಬಾನೇ ಕೆಮ್ಮು ಬರ್ತಾ ಇರುತ್ತೆ. ಅವಾಗ ಅವಳ ಬಾಯಿಯಿಂದ ಸ್ವಲ್ಪ ರಕ್ತ ಹೊರಗಡೆ ಬರುತ್ತೆ. ಅದನ್ನ ಅವಳು ನೋಡ್ತಾ ಇರ್ಬೇಕಾದ್ರೆ ಆ ರಕ್ತಕ್ಕೆಲ್ಲ ಫಂಗಲ್ ಆಗ್ತಿರುತ್ತೆ. ಅದನ್ನ ನೋಡಿ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಳು ಇದುವರೆಗೂ ಕನ್ಸ್ ಕಾಣ್ತಾ ಇದ್ಲು ಅಂತ. ಅಷ್ಟರಲ್ಲಿ ಹೊರಗಡೆಯಿಂದ ಕಾಡು ಒಳಗಡೆ ಇದ್ದಂತಹ ಮನುಷ್ಯರು ಗುಡಿಸ್ಲೊಳಗಡೆ ಬಂದು
ಅದ್ರೊಳಗಡೆ ಗ್ಯಾಬಿ ಇರೋದ್ನ ನೋಡಿ ಅವಳ ಕುತ್ತಿಗೆಗೆ ಒಂದು ಚಾಕುನ ಇಟ್ಟು ನಿನ್ನ ಇಲ್ಲಿಗೆ ಯಾರು ಕಳ್ಸಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಗ್ಯಾಬಿ ನಾನು ನನ್ನ ಡ್ರೋನ್ ನ ಹುಡ್ಕೊಂಡು ಈ ಕಾಡ್ ಒಳಗಡೆ ಬಂದೆ ಅಂತ ಹೇಳ್ತಾಳೆ. ಅವಾಗ ಅವರು ಅವಳಿಗೆ ಆಗಿರುವಂತ ಗಾಯನ ನೋಡಿ ನೀನು ನಮ್ಮ ಟ್ರಾಪ್ ನ ಹಾಳ್ ಮಾಡಿದ್ಯಾ ಅಂತ ಹೇಳಿ ಅವಳ ಕಾಲಿಗಾಗಿರುವಂತ ಗಾಯಕ್ಕೆ ಔಷಧಿನ ಹಾಕ್ತಾ ನೀನು ಸಿಟಿಯಿಂದ ಬಂದಿದ್ಯಲ್ವಾ, ನಿನ್ ಜೊತೆ ಇನ್ನು ಯಾರ್ಯಾರಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಗ್ಯಾಬಿ ನಾನು ಫಾರೆಸ್ಟರಿ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತೀನಿ, ನನ್ ಜೊತೆ ನನ್ನ ಸ್ನೇಹಿತ ಕೂಡ ಈ ಕಾಡ್ ಒಳಗಡೆ ಬಂದಿದ್ದೇನೆ ಅಂತ ಹೇಳ್ತಾಳೆ. ನಂತರ ಅವರು ಅವ್ರು ಬೇಟೆ ಆಡಿರುವಂತಹ ಪ್ರಾಣಿನ ಕ್ಲೀನ್ ಮಾಡಿ ಅದನ್ನ ಕುಕ್ ಮಾಡಿ ತಿನ್ನೋದಕ್ಕೆ ಅಂತ ಗ್ಯಾಬಿಗೂ ಕೂಡ ಕೊಡ್ತಾರೆ. ಅದಾದ್ಮೇಲೆ ಅವ್ರುಗಳು ಗ್ಯಾಬಿಗೆ ಅವರ ನಿಜವಾದಂತಹ ಹೆಸರನ್ನ ಹೇಳ್ತಾರೆ. ಇವನ ಹೆಸರು ಸ್ಟಿಫನ್ ಅಂತ, ಹಾಗೆ ಇವ್ರ ಹೆಸರು ಬ್ರಿಂಡಾ ಅಂತ. ಸ್ಟಿಫನ್ ಇವರಿಗೆ ಮಗ ಆಗ್ಬೇಕು. ಈಗಿರ್ಬೇಕಾದ್ರೆ ಈ ಕಡೆ ವಿನ್ಸ್ಟನ್ ತುಂಬಾ ಭಯದಿಂದ ಓಡೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಅಲ್ಲೂ ಕೂಡ ಒಂದು ಕ್ರಿಯೇಚರ್ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಹಾಗಾಗಿ ಅವನು ಮತ್ತೆ ಅಲ್ಲಿಂದ ಬೇರೆ ಕಡೆ ಓಡೋಗಿ ಇನ್ನೊಂದ್ ಮರದ ಹತ್ರ ಕೂತ್ಕೊಂಡು ಸುಧಾರಿಸ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ಒಂದು ಬೇರು ಅವನ್ ಪಕ್ಕಕ್ಕೆ ಬರ್ತಾ ಇರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಮತ್ತೆ ನಮ್ಗೆ ಗ್ಯಾಬಿನ ತೋರಿಸ್ತಾರೆ. ಬೆಳಗಾಗಿರೋದ್ರಿಂದ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಾಗ ಅವಳ ಕೈಯಲ್ಲಿ ವಿಚಿತ್ರವಾಗಿರುವಂತಹ ಮಶ್ರೂಮ್ಗಳು ಬೆಳೆದಿರ್ತವೆ. ಅವುಗಳನ್ನ ಅವಳು ಕಿತ್ತಾಗ ಅವಳ ಕೈಯಲ್ಲಿ ಗಾಯ ಆಗಿ ರಕ್ತ ಬರ್ತಿರುತ್ತೆ. ಅದನ್ನ ನೋಡಿ ಗ್ಯಾಬಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಈ ಸಲನು ಅವಳು ಕನಸು ಕಾಣ್ತಾ ಇರ್ತಾಳೆ. ಆ ಸಮಯದಲ್ಲಿ ಬ್ರಿಂದಾ ಮತ್ತೆ ಸ್ಟೆಫಿನ್ ಇಬ್ರು ಬೇಟೆ ಆಡೋದಕ್ಕೆ ಅಂತ ಕಾಡ್ ಒಳಗಡೆ ಹೋಗಿರ್ತಾರೆ. ಅದರಿಂದ ಗ್ಯಾಬಿ ವಾಕಿನ ತಗೊಂಡು ವಿನ್ಸೆಂಟ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಅವಾಗ ವಾಕಿನಲ್ಲಿ ವಿನ್ಸೆಂಟ್ ವಿಚಿತ್ರವಾಗಿರುವಂತ ಶಬ್ದ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡು ಗ್ಯಾಬಿಗೆ ವಿನ್ಸೆಂಟ್ ಏನು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವಳು ವಿನ್ಸೆಂಟ್ ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಮತ್ತೆ ಆ ಕಡೆಯಿಂದ ಏನು ರಿಪ್ಲೈ ಬರೋದಿಲ್ಲ. ಹಾಗಾಗಿ ಅವಳಿರುವಂತ ಜಾಗ ವಿನ್ಸೆಂಟ್ ಗೆ ಗೊತ್ತಾಗ್ಲಿ ಅಂತ ಬೆಂಕಿನ ಹಚ್ಚಿ ಜಾಸ್ತಿ ಹೊಗೆ ಬರೋ ತರ ಮಾಡ್ತಾಳೆ. ಈ ಕಡೆ ಬ್ರಿಂದಾ ಮತ್ತೆ ಸ್ಟೆಫಿನ್ ಇಬ್ರು ಒಂದು ಕಾಡಂದಿನ ಬೇಟೆಯಾಡಿ ಅದರ ರಕ್ತನ ಅವರ ಮುಖಕ್ಕೆ ಹಚ್ಕೊಂಡು ನಾವ್ ಈ ರೀತಿ ಮಾಡಿರೋದ್ನ ಕ್ಷಮಿಸು ಅಂತ ಕಾಡ್ ಹತ್ರ ಕ್ಷಮೆ ಕೇಳ್ತಿರ್ತಾರೆ. ಅವಾಗ ಅವ್ರಗಳಿಗೆ ಹೊಗೆ ಆಡ್ತಿರುವಂತ ಸ್ಮೆಲ್ ಬರುತ್ತೆ. ಅದರಿಂದ ಅವ್ರುಗಳು ಇಮಿಡಿಯೇಟ್ ಆಗಿ ಗುಡಿಸ್ಲ ಹತ್ರ ಬಂದು ಗ್ಯಾಬಿ ಹಾಕಿದಂತಹ ಬೆಂಕಿನ ಆರಿಸಿ ಗ್ಯಾಬಿಗೆ ನಾವು ಬೆಳಗಿನ ಹೊತ್ತು ಬೆಂಕಿನ ಹಾಕ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಗ್ಯಾಬಿ ನನ್ನ ಫ್ರೆಂಡ್ ಬದುಕಿದಾನೆ, ಇವಾಗ ತಾನೇ ವಾಕಿನಲ್ಲಿ ನಾನು ಅವನ ವಾಯ್ಸ್ ನ ಕೇಳ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಬ್ರಿಂದಾ ಹಾಗಾದ್ರೆ ನಾಳೆ ನಿನ್ನ ಕಾಡ್ ಒಳಗಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ನಂತರ ಅವತ್ ರಾತ್ರಿ ಕೂಡ ಗ್ಯಾಬಿ ವಿನ್ಸ್ಟನ್ ನ ವಾಕಿನಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆ ಕಡೆಯಿಂದ ಏನು ರಿಪ್ಲೈ ಬರ್ತಾ ಇರೋದಿಲ್ಲ. ಅವಾಗ ಗ್ಯಾಬಿ ಬ್ರಿಂದಾಗೆ ನಿಮ್ಮ ವೈಫ್ ಅಲ್ಲಿ ನೀವು ಮೊದ್ಲು ಏನ್ ಕೆಲಸ ಮಾಡ್ತಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಬ್ರಿಂದಾ ನನ್ನ ವೈಫ್ ಗೆ ಬೋನ್ ಕ್ಯಾನ್ಸರ್ ಇತ್ತು, ನಾನೊಬ್ಬ ಪ್ಲಾಂಟ್ ಪೈಥಾಲಜಿ ಸೈಂಟಿಸ್ಟ್, ನನ್ನ ಹೆಂಡತಿ ಹೆಸರು ಲಿಲ್ಲಿ ಅಂತ, ಅವಳು ಕೂಡ ಕೆಮಿಕಲ್ ಇಂಜಿನಿಯರ್, ಕ್ಯಾನ್ಸರ್ ಇಂದ ನಾನು ಅವಳನ್ನ ಕಳ್ಕೋಬೇಕಾಯ್ತು. ಅದಾದ್ಮೇಲೆ ನಾನು ಎಲ್ಲನೂ ಬಿಟ್ಟು ಇಲ್ಲಿಗೆ ಬಂದ್ ಸೇರ್ಕೊಂಡೆ, ಇಲ್ಲಿ ನಾನು ಭಗವಂತನನ್ನ ಕಾಣೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಗ್ಯಾಬಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವಳ ಕಾಲಿಗಾಗಿರುವಂತಹ ಗಾಯ ಕೇವಲ ಒಂದೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ವಾಸಿಯಾಗಿರುತ್ತೆ. ಆದ್ರಿಂದ ನಂತರ ನಮ್ಗೆ ವಿನ್ಸೆಂಟ್ ನ ತೋರಿಸ್ತಾರೆ. ಅವನ್ ಮುಖದ ಮೇಲ್ಗಡೆ ಎಲ್ಲ ಮಶ್ರೂಮ್ ಗಳ ತರ ಬೆಳೆದಿರ್ತವೆ. ಅವಾಗ್ಲೇ ಅವನ್ ಪಕ್ಕ ಬರ್ತಿದ್ದಂತಹ ಬೇರು ಅವನ ತಲೆ ಒಳಗಡೆಯಿಂದ ಮೇಲ್ಗಡೆ ಹೋಗ್ತಿರುತ್ತೆ. ಈಗಿರ್ಬೇಕಾದ್ರೆ ಗ್ಯಾಬಿಗೆ ಮತ್ತೆ ಕನ್ಸ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಂದ್ರೆ ಅವಳ ಹತ್ರ ಒಂದು ಬೇರ್ ಬಂದು ಅವಳ ಬಾಯಿ ಒಳಗಡೆ ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ಬ್ರಿಂದಾ ಅವಳ ಬಾಯನ್ನ ಇಟ್ಕೊಂಡ್ ಬಿಡ್ತಾನೆ. ಅದರಿಂದ ಗ್ಯಾಬಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಾಗ ಬ್ರಿಂದಾ ಅವಳಿಗೆ ಸ್ವಲ್ಪ ಸಮಯ ಏನು ಸೌಂಡ್ ಮಾಡ್ಬೇಡ ಅಂತ ಹೇಳಿ ಅವಳ ಬಾಯಿಂದ ಕೈ ತೆಗಿತಾನೆ. ಹೊರ್ಗಡೆಯಿಂದ ಯಾರೋ ಒಳಗಡೆ ಬರೋದಕ್ಕೆ ಬಾಗ್ಲು ಬಡಿತಾ ಇರ್ತಾರೆ. ಅದರಿಂದ ಸ್ಟಿಫನ್ ಬಿಲ್ಲು ಬಾಣನ ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾನೆ. ಅವಾಗ ಒಂದು ವಿಚಿತ್ರವಾಗಿರುವಂತ ಜೀವಿ ಬಾಗ್ಲನ್ನ ಒಡ್ಕೊಂಡು ಒಳಗಡೆ ಬರುತ್ತೆ. ಅದನ್ನ ನೋಡಿ ಸ್ಟಿಫನ್ ಅದಕ್ಕೆ ಬಾಣದಿಂದ ಹೊಡಿತಾನೆ. ಅದರಿಂದ ಆ ಜೀವಿ ಎದ್ರುಕೊಂಡು ಅಲ್ಲಿಂದ ಓಡೋಗುತ್ತೆ. ಎಲ್ರು ಆ ಜೀವಿ ಅಲ್ಲಿಂದ ಹೋಗಿರಬಹುದು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಮತ್ತೆ ಅದು ವಾಪಸ್ ಬಂದು ಎಲ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಜೀವಿ ಮನುಷ್ಯನ್ ತರನೇ ಇರುತ್ತೆ, ಆದ್ರೆ ಅದಕ್ಕೆ ಕಣ್ಗಳಿರೋದಿಲ್ಲ. ಅದರ ತಲೆ ಎಲ್ಲ ಮಶ್ರೂಮ್ ತರ ಇರುತ್ತೆ. ಅದು ಗ್ಯಾಬಿ ಹತ್ರ ಬಂದು ಇನ್ನೇನು ಅವಳ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಸ್ಟಿಫಿನ್ ಹಿಂದೆಯಿಂದ ಆ ಜೀವಿಗೆ ಚಾಕುವಿಂದ ಚುಚ್ಬಿಡ್ತಾನೆ. ಅವಾಗ ಅದರ ರಕ್ತ ಗ್ಯಾಬಿ ಮೇಲ್ಗಡೆ ಬೀಳ್ತಾ ಇರುತ್ತೆ. ಸ್ಟೆಫಿನ್ ಆ ಜೀವಿಗೆ ಮತ್ತೆ ಮತ್ತೆ ಚಾಕುವಿನಿಂದ ಚುಚ್ಚಿದ್ರಿಂದ ಅದು ಅಲ್ಲಿಂದ ಹೊರಗಡೆ ಹೋಗ್ಬಿಡುತ್ತೆ. ಅದರ ರಕ್ತ ಗ್ಯಾಬಿ ಬಾಡಿಗೆಲ್ಲ ಆಗಿದ್ರಿಂದ ಸ್ಟೆಫಿನ್ ಇಮಿಡಿಯೇಟ್ ಆಗಿ ಅವಳ ಬಟ್ಟೆನ ತೆಗೆದು ಒಂದು ಬೇರೆ ಬಟ್ಟೆಯಿಂದ ರಕ್ತನ ಒರೆಸಿ ಅವಳ ಬಟ್ಟೆನ ಬೆಂಕಿನಲ್ಲಿ ಸುಟ್ಟಾಕ್ತಾರೆ. ಹಾಗೆ ಆ ಜೀವಿಯ ರಕ್ತನ ಒಂದು ಬಾಟಲ್ ಒಳಗಡೆ ಹಾಕಿ ಇಟ್ಕೊಳ್ತಾರೆ. ಅದನ್ನ ನೋಡಿ ಗ್ಯಾಬಿ ಅವರಿಗೆ ಇದು ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ತಾಳೆ. ಅವಾಗ ಬ್ರಿಂದಾ ಇದರಲ್ಲಿ ಫಂಗಸ್ ಇರುತ್ತೆ. ಮನುಷ್ಯನ ಕಿವಿ, ಮೂಗು ಮತ್ತೆ ಬಾಯಿ ಮೂಲಕ ಈ ಫಂಗಸ್ ಒಳಗಡೆ ಹೋಗಿ ಮನುಷ್ಯನನ್ನ ವೀಕ್ ಆಗೋ ತರ ಮಾಡುತ್ತೆ. ಅದಾದ್ಮೇಲೆ ಮನುಷ್ಯನ ಚರ್ಮದ ಮೇಲೆ ವಿಚಿತ್ರವಾಗಿರುವಂತ ಮಶ್ರೂಮ್ ಮತ್ತೆ ಪಾಚಿಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಮನುಷ್ಯ ನಾಶ ಆಗ್ತಾನೆ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಗ್ಯಾಬಿ ಸ್ಟೆಫಿನ್ಗೆ ಅವಳ ಮೊಬೈಲ್ ನಲ್ಲಿರುವಂತಹ ಫೋಟೋಸ್ ಗಳನ್ನ ತೋರಿಸ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಬ್ರಿಂದಾ ಬಂದು ಅವ್ರ ಹತ್ರ ಇದ್ದಂತಹ ಮೊಬೈಲ್ ನ ಕಿತ್ಕೊಂಡು ಈ ಡಿವೈಸ್ ಗಳನ್ನ ನನ್ನ ಮಗನಿಂದ ದೂರ ಇಡು ಅಂತ ಹೇಳಿ ಆ ಮೊಬೈಲ್ ನ ಹೊಡೆದಾಕ್ತಾನೆ. ನಂತರ ಅವನು ಸ್ಟೆಫಿನ್ ಒಂದು ಜಾಗಕ್ಕೆ
ಕರ್ಕೊಂಡೋಗಿ ಅವನನ್ನ ಒಂದ್ ಕಡೆ ಕೂರ್ಸಿ ಒಂದು ಮರದ ಪೊಟ್ರೆ ಹತ್ರ ಬಂದು ಸ್ವಲ್ಪ ಮಾಂಸನ ಅದರ ಬೇರೆ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ತಿರ್ತಾನೆ. ಅವಾಗ ಅವನು ಇಟ್ಟಿದ್ದಂತಹ ಮಾಂಸ ಫಂಗಸ್ ಆಗ್ಬಿಡುತ್ತೆ. ನಂತರ ಅವನು ರಾತ್ರಿ ಇಟ್ಕೊಂಡಿದ್ದಂತಹ ರಕ್ತನ ಮರದ ಪೊಟ್ರೆ ಒಳಗಡೆ ಹಾಕ್ತಾನೆ. ಆ ರಕ್ತ ಪೊಟ್ರೆ ಒಳಗಡೆ ಬಿದ್ದ ಕೂಡ್ಲೆ ಅದ್ರೊಳಗಡೆ ಮಶ್ರೂಮ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವುಗಳನ್ನ ಕಿತ್ಕೊಂಡು ಒಂದನ್ನ ಬೃಂದ ತಿಂದು ಇನ್ನೊಂದನ್ನ ಅವನ ಮಗನಿಗೆ ಕೊಡ್ತಾನೆ. ಅದಾದ್ಮೇಲೆ ಬೃಂದ ಗ್ಯಾಬಿನ ಕರ್ಕೊಂಡು ವಿನ್ಸೆಂಟ್ ನ ಹುಡ್ಕೋದಕ್ಕೆ ಅಂತ ಕಾಡೊಳಗಡೆ ಹೋಗ್ತಾನೆ. ಅವಾಗ ಒಂದು ಜಾಗದಲ್ಲಿ ಗ್ಯಾಬಿಗೆ ವಿನ್ಸೆಂಟ್ ಯೂಸ್ ಮಾಡ್ತಿದ್ದಂತಹ ಟಾರ್ಚ್ ಸಿಗುತ್ತೆ. ಅದನ್ನ ನೋಡಿ ಅವಳು ಬೃಂದಾಗೆ ಇದು ನನ್ನ ಫ್ರೆಂಡ್, ಅವನು ಇಲ್ಲೇ ಎಲ್ಲಾದ್ರೂ ಇರಬಹುದು ಅಂತ ಹೇಳಿ ಅವಳು ಮುಂದೆ ಹೋಗ್ತಿರ್ತಾಳೆ. ಅವಾಗ ಬೃಂದ ಅವಳಿಗೆ ಆ ಕಡೆ ಹೋಗ್ಬೇಡ, ಆ ಕ್ರಿಯೇಚರ್ ಗಳು ಅಲ್ಲೇ ವಾಸ ಮಾಡೋದು ಅಂತ ಹೇಳ್ತಾನೆ. ಆದ್ರೂ ಕೂಡ ಗ್ಯಾಬಿ ವಿನ್ಸೆಂಟ್ ನ ಹುಡ್ಕೊಂಡು ಇನ್ನು ಮುಂದೆ ಹೋಗ್ತಾಳೆ. ಅವಾಗ ಅವಳಿಗೆ ಒಂದು ಜಾಗದಲ್ಲಿ ಅವ್ರುಗಳು ಫಿಕ್ಸ್ ಮಾಡಿರುವಂತ ಕ್ಯಾಮ್ರಾ ಸಿಗುತ್ತೆ. ಅದ್ರಲ್ಲಿ ಇದ್ದಂತಹ ಮೆಮೊರಿ ಕಾರ್ಡ್ ನ ತಗೊಂಡು ಮತ್ತೆ ಅವಳು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾಳೆ. ಹಾಗೆ ಅವಳು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವಳಿಗೆ ವಿನ್ಸೆಂಟ್ ಕಾಣಿಸ್ತಾನೆ. ಅವನ ಬಾಡಿ ಮೇಲ್ಗಡೆ ಎಲ್ಲ ಮಶ್ರೂಮ್ ಗಳು ಬೆಳೆದಿರ್ತವೆ. ಅದನ್ನ ನೋಡಿ ಗ್ಯಾಬಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ವಿನ್ಸೆಂಟ್ ಇನ್ನೂ ಬದುಕಿರ್ತಾನೆ. ಅವನು ಗ್ಯಾಬಿನ ನೋಡಿ ನನ್ನನ್ನ ಸಾಯಿಸ್ಬಿಡು ಗ್ಯಾಬಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಗ್ಯಾಬಿ ಇಲ್ಲ ವಿನ್ಸೆಂಟ್, ನಾನ್ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ಬೃಂದ ನೀನ್ ಆಗ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನು ವಿನ್ಸೆಂಟ್ ಬಾಯಿ ಒಳಗಡೆ ಬಾಣನ ಹಾಕಿ ಅವನನ್ನ ಸಾಯಿಸ್ಬಿಡ್ತಾನೆ. ಅವನ ಕಾಲೆಲ್ಲ ಆಲ್ರೆಡಿ ಮರಗಳ ತರ ಕನ್ವರ್ಟ್ ಆಗಿರ್ತವೆ. ಅಷ್ಟರಲ್ಲಿ ಅಲ್ಲಿಗೆ ಯಾವುದೋ ಒಂದು ಕ್ರಿಯೇಚರ್ ಬರ್ತಿರೋದು ಬೃಂದ ಗೊತ್ತಾಗಿ ಅವನು ಅಲ್ಲಿಂದ ಓಡೋಗ್ತಾನೆ. ಅದರಿಂದ ಅವನಿಂದ ಗ್ಯಾಬಿ ಕೂಡ ಓಡೋಗ್ತಾಳೆ. ನಂತರ ಅವತ್ ರಾತ್ರಿ ಗ್ಯಾಬಿ ಮಲ್ಗಿರ್ಬೇಕಾದ್ರೆ ಮತ್ತೆ ಅವಳಿಗೆ ಅವಳ ಕಿವಿ ಒಳಗಡೆಯಿಂದ ಒಂದು ಬೇರ್ ಹೊರಗಡೆ ಬರ್ತಿರೋ ತರ ಕನ್ಸ್ ಬೀಳುತ್ತೆ. ಅದರಿಂದ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಾಗ ಅವಳ ಕಾಲಲ್ಲಿ ಮತ್ತೆ ಮಶ್ರೂಮ್ ಗಳ ತರ ಬೆಳೆದಿರ್ತವೆ. ಅವುಗಳನ್ನ ಅವಳು ಕಿತಾಕಿ ಪಕ್ಕದಲ್ಲಿದ್ದಂತಹ ಬೃಂದಗೆ ನಿನ್ನ ಹತ್ರ ಇದಕ್ಕೆ ಮೆಡಿಷನ್ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಬೃಂದ ಏನು ಮಾತಾಡದೆ ಕ್ಯಾಂಡಲ್ ಗಳನ್ನ ಆಫ್ ಮಾಡಿ ಅಲ್ಲಿಂದ ಎದ್ದೋಗ್ತಾನೆ. ಅವಾಗ ಗ್ಯಾಬಿ ಸ್ಟಿಫಿನ್ಗೆ ನಿನ್ನ ತಾಯಿ ಎಲ್ಲಿದ್ದಾರೆ, ಅವರು ನಿಜವಾಗ್ಲೂ ಕ್ಯಾನ್ಸರ್ ಇಂದ ಸತ್ತೋಗಿದಾರ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನನ್ನ ತಾಯಿ ಕಾಡು ಒಳಗಡೆ ಇದ್ದಾಳೆ, ಅವಳನ್ನ ನಾಳೆ ನಿನ್ಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಬೃಂದ ಮತ್ತೆ ಮರದ ಪೊಟ್ರೆ ಹತ್ರ ಬಂದು ಅದ್ರ ಬೇರೆ ಹತ್ರ ಸ್ವಲ್ಪ ಮಾಂಸನ ಇಟ್ಟು ಪ್ರಾರ್ಥನೆ ಮಾಡಿ ಮಶ್ರೂಮ್ ಗಳಿಗೋಸ್ಕರ ಕಾಯ್ತಿರ್ತಾನೆ. ಆದ್ರೆ ಅವಾಗ ಮಶ್ರೂಮ್ ಗಳು ಆ ಪಟ್ರೆ ಒಳಗಡೆ ಬರೋದಿಲ್ಲ. ಅದನ್ನ ನೋಡಿ ಬೃಂದ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಈ ಕಡೆ ಗ್ಯಾಬಿ ಸ್ಟಿಫಿನ್ಗೆ ನೀನು ನನ್ ಜೊತೆ ಸಿಟಿಗ್ ಬಾ, ಅಲ್ಲಿ ನೀನು ತುಂಬಾನೇ ಚೆನ್ನಾಗಿರ್ಬಹುದು ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಗ್ಯಾಬಿ ಕಾಲಲ್ಲಿ ಮಶ್ರೂಮ್ ಗಳು ಬೆಳೆದಿರ್ತವೆ. ಈ ಕಡೆ ಎಂದಿನಂತೆ ಬೃಂದ ಅವನ ಮಗನನ್ನ ಕರ್ಕೊಂಡು ಮರದ ಪೊಟ್ರೆ ಹತ್ರ ಹೋಗಿ ಅದ್ರಲ್ಲಿ ಬಂದಿರುವಂತ ಮಶ್ರೂಮ್ ಗಳನ್ನ ತಗೊಂಡು ಒಂದನ ಅವನ್ ತಿಂದು ಇನ್ನೊಂದನ ಅವನ ಮಗನಿಗೆ ಕೊಡ್ತಾನೆ. ಅವಾಗ ಅವನು ಅದನ್ನ ತಿಂದೆ ಬಾಯಿ ಒಳಗಡೆನೆ ಇಟ್ಕೊಂಡ್ ಬಂದು ಅದನ್ನ ಗ್ಯಾಬಿ ಕೊಟ್ಟು ಇದನ್ನ ತಿನ್ನು ಅಂತ ಹೇಳ್ತಾನೆ. ಅವಳು ಅದನ್ನ ತಿಂದ್ ಕೂಡ್ಲೆ ಅವಳ ಕಾಲಲ್ಲಿ ಎದ್ದಿರುವಂತಹ ಮಶ್ರೂಮ್ ಗಳೆಲ್ಲ ಬಾಡೋಗ್ತಾ ಇರ್ತವೆ. ಅದಾದ್ಮೇಲೆ ಗ್ಯಾಬಿ ಸ್ಟೆಫಿನ್ಗೆ ತುಂಬಾನೇ ಹತ್ರ ಆಗ್ತಾಳೆ. ಅದ್ರಿಂದ ಅವನು ಗ್ಯಾಬಿಗೆ ಬೇಟೆ ಆಡೋದನ್ನ ಹೇಳ್ಕೊಟ್ಟು ಅವಳಿಗೆ ಅವನ ತಾಯಿನ ತೋರ್ಸೋದಕ್ಕೆ ಅಂತ ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಅವ್ರುಗಳು ಕಾಡು ಒಳಗಡೆ ಹೋದಾಗ ಒಂದು ಜಾಗದಲ್ಲಿ ಸ್ಟೆಫಿನ್ ಗ್ಯಾಬಿಗೆ ಅವನ್ ತಾಯಿನ ತೋರಿಸ್ತಾನೆ. ಅವನ್ ತಾಯಿ ಒಂದು ಮರದ ತರ ಕನ್ವರ್ಟ್ ಆಗಿರ್ತಾರೆ. ಅವ್ರಿಗೂ ಕೂಡ ವಿನ್ಸೆಂಟಿಗಾದಂತಹ ಗತಿನೇ ಆಗಿರುತ್ತೆ. ಅಲ್ಲಿರುವಂತಹ ಕ್ರಿಯೇಚರ್ ಗಳು ಬಿಡುವಂತ ವೈರಸ್ ಮನುಷ್ಯನ ಬಾಡಿ ಒಳಗಡೆ ಏನಾದ್ರೂ ಹೋದ್ರೆ ಅವರು ಈ ರೀತಿ ಕನ್ವರ್ಟ್ ಆಗ್ತಾ ಇರ್ತಾರೆ. ದಿನ ಬೃಂದ ಇದೇ ಜಾಗಕ್ಕೆ ಬಂದು ಸ್ವಲ್ಪ ಮಾಂಸನ ಇಟ್ಟು ಮಶ್ರೂಮ್ ಗಳನ್ನ ಕಿತ್ಕೊಳ್ತಾ ಇದ್ದಿದ್ದು ಸ್ಟೆಫಿನ್ ತಾಯಿಯ ಕೈಯಲ್ಲಿದ್ದಂತಹ ರಿಂಗ್ ನ ನೋಡಿ ಗ್ಯಾಬಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಅದಾದ್ಮೇಲೆ ಗ್ಯಾಬಿ ಸ್ಟೆಫಿನ್ಗೆ ಸಮಯ ಸಿಕ್ಕಾಗೆಲ್ಲ ನಾವು ಇಲ್ಲಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಬೆಳಗಿನ ಜಾವ ಬೃಂದ ಪ್ರಾರ್ಥನೆ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾನೆ. ಆ ಸಮಯನ ಯೂಸ್ ಮಾಡ್ಕೊಂಡು ಗ್ಯಾಬಿ ಸ್ಟೆಫಿನ್ ನ ಕರ್ಕೊಂಡು ಅಲ್ಲಿಂದ ಸಿಟಿ ಕಡೆ ಹೋಗ್ತಿರ್ತಾಳೆ. ಅವ್ರುಗಳು ಹೋಗ್ತಿದ್ದಂತಹ ಮಧ್ಯದಾರಿನಲ್ಲೇ ಬೃಂದ ಸಿಗ್ತಾನೆ. ಅವನು ಅವ್ರುಗಳನ್ನ ನೋಡಿ ಮಗ್ನೆ ನೀನು ಏನ್ ಮಾಡ್ತಾ ಇದೀಯಾ, ನಾನ್ ನಿನ್ನನ್ನ ಇಲ್ಲಿ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇಲ್ವಾ, ನಿನ್ನನ್ನ ಇವಳು ಕರ್ಕೊಂಡೋಗಿ ಅವಳ ಗುಲಾಮ್ನಾಗಿ ಮಾಡ್ಕೊಳ್ತಾಳೆ. ಸಿಟಿ ಒಳಗಡೆ ಏನೂ ಇಲ್ಲ, ಇಲ್ಲೇ ನಿನ್ನ ತಾಯಿ ಕೂಡ ಸತ್ತಿದ್ದಾರೆ, ಅವರನ್ನ ನೀನು ಒಂಟಿಯಾಗಿ ಬಿಟ್ಟು ಹೋಗ್ತೀಯ ಅಂತ ಕೇಳ್ತಾನೆ. ಅದರಿಂದ ಸ್ಟಿಫನ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ವಾಪಸ್ ಬೃಂದ ಜೊತೆ ಹೋಗ್ತಾನೆ. ಹಾಗಾಗಿ ಗ್ಯಾಬಿ ಒಬ್ಳನೆ ಸಿಟಿ ಕಡೆ ಹೋಗ್ತಾ ಇರ್ತಾಳೆ. ಅವಾಗ ಅವಳಿಗೆ ಒಂದು ಡೌಟ್ ಬರುತ್ತೆ, ಬೃಂದ ಏನಾದ್ರೂ ಸ್ಟೆಫಿನ್ ಸಾಯಿಸಬಹುದಾ ಅಂತ. ಅದರಿಂದ ಅವಳು ವಾಪಸ್ ಗುಡಿಸ್ಲತ್ರ ಬಂದು ಬೃಂದ ಮತ್ತೆ ಸ್ಟೆಫಿನ್ ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅವಾಗ ಬೃಂದ ಸ್ಟೆಫಿನ್ ನ ಕರ್ಕೊಂಡು ಒಂದು ಕೊಡ್ಲಿನ ತಗೊಂಡು ಕಾಡೊಳಗಡೆ ಹೋಗ್ತಾ ಇರ್ತಾನೆ. ಅದನ್ನ ನೋಡಿ ಗ್ಯಾಬಿ ಗುಡಿಸ್ಲೊಳಗಡೆ ಬಂದು ಅದ್ರೊಳಗಡೆ ಇದ್ದಂತಹ ಬಿಲ್ಲು ಬಾಣಗಳನ್ನ ತಗೊಂಡು ಅವ್ರಗಳ ಹಿಂದೆನೆ ಹೋಗ್ತಾಳೆ. ಅವಳು ಹೋಗ್ತಿರ್ಬೇಕಾದ್ರೆ ಮಧ್ಯದಾರಿನಲ್ಲೇ ಅವಾಗ್ಲೇ ಅವ್ರಗಳನ್ನ ಗುಡಿಸ್ಲಲ್ಲೇ ಅಟ್ಯಾಕ್ ಮಾಡಿದಂತಹ ಕ್ರಿಯೇಚರ್ ಸಿಗುತ್ತೆ. ಅದರಿಂದ ಅವಳು ಸ್ವಲ್ಪನೂ ಶಬ್ದ ಮಾಡದೆ ಒಂದು ಮರದ ಹತ್ರ ಬಂದು ಬಚ್ಚಿಟ್ಕೊಳ್ತಾಳೆ. ಅವಳು ಏನು ಶಬ್ದ ಮಾಡದೆ ಇದ್ರಿಂದ ಆ ಕ್ರಿಯೇಚರ್ ಅಲ್ಲಿಂದ ಬೇರೆ ಕಡೆ ಹೋಗುತ್ತೆ. ಈ ಕಡೆ ಬೃಂದ ಸ್ಟೆಫಿನ ಒಂದ್ ಕಡೆ ಕೂರ್ಸಿ ಭಯ ಪಡ್ಬೇಡ ಮಗ್ನೆ, ನಿನ್ನ ತೀರ್ಥಯಾತ್ರೆ ಇವಾಗ ಶುರುವಾಗುತ್ತೆ ಅಂತ ಹೇಳಿ ಅವನ ಬೆನ್ನಿಗೆ ಒಂದು ಚಾಕುವಿನಿಂದ ಇಂಜುರಿ ಮಾಡಿ ಅವನ ರಕ್ತನ ಅವನ ಹೆಂಡತಿ ಕನ್ವರ್ಟ್ ಆಗಿರುವಂತಹ ಮರದ ಮೇಲ್ಗಡೆ ಹಾಕ್ತಾನೆ.
ಮಾಡ್ತಾನೆ. ಇನ್ನೊಂದ್ ಕಡೆ ಗ್ಯಾಬಿ ಎಲ್ಲೋದ್ರೂ ಕೂಡ ಅವಳಿಂದನೇ ಕ್ರಿಯೇಚರ್ ಕೂಡ ಬರ್ತಿರುತ್ತೆ. ಈ ಕಡೆ ಬ್ರಿಂದಾ ಸ್ಟೆಫಿನ್ ಕೆಳಗಡೆ ಬೀಳ್ಸಿ ಬೇರ್ಗಳ ಹತ್ರ ಅವನ ಕೈಯನ್ನ ಹೋಲ್ಡ್ ಮಾಡಿ ಇಟ್ಕೊಳ್ತಾನೆ. ಅವಾಗ ಆ ಮರದ ಬೇರ್ಗಳು ಅವನ ಕೈಗಳನ್ನ ಲಾಕ್ ಮಾಡ್ತಾ ಇರ್ತವೆ. ಅಷ್ಟರಲ್ಲಿ ಅಲ್ಲಿ ಕತ್ಲಾಗ್ಬಿಡುತ್ತೆ. ಇನ್ನೇನ್ ಬ್ರಿಂದಾ ಸ್ಟೆಫಿನ್ ಸಾಯಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಗ್ಯಾಬಿ ಬಂದು ಬ್ರಿಂದಾಗೆ ಒಂದು ಬಾಂಡ್ದಿಂದ ಹೊಡಿತಾಳೆ. ಅವಾಗ ಬ್ರಿಂದಾ ಅವಳ ಹತ್ರ ಬಂದು ಇನ್ನೇನ್ ಅವಳಿಗೆ ಕೊಡ್ಲಿಯಿಂದ ಹೊಡಿಬೇಕು. ಅಷ್ಟೊತ್ತಿಗೆ ಅವನ ಹಿಂದೆಯಿಂದ ಸ್ಟೆಫಿನ್ ಬಂದು ಅವನನ್ನ ಇಟ್ಕೊಂಡ್ ಬಿಡ್ತಾನೆ. ಆ ಸಮಯದಲ್ಲಿ ಗ್ಯಾಬಿ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅವಾಗ ಅವಳ ಹತ್ರ ಕ್ರಿಯೇಚರ್ ಬಂದು ಅದರಲ್ಲಿರುವಂತ ವೈರಸ್ ನ ಗ್ಯಾಬಿ ಕಡೆ ಸ್ಪ್ರೆಡ್ ಮಾಡ್ತಿರುತ್ತೆ. ಅದನ್ನ ನೋಡಿ ಸ್ಟಿಫನ್ ಆ ಕ್ರಿಯೇಚರ್ ಹತ್ರ ಬಂದು ಅದನ್ನ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆ ಸಮಯದಲ್ಲಿ ಬ್ರಿಂದಾ ಗ್ಯಾಬಿನ ಮರದ ಹತ್ರ ಹೇಳ್ಕೊಂಡೋಗಿ ಅವಳನ್ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಅಷ್ಟಲ್ಲೇ ಅವನ ಹಿಂದೆಯಿಂದ ಸ್ಟಿಫನ್ ಅವನಿಗೆ ಚಾಕುಯಿಂದ ಚುಚ್ಬಿಡ್ತಾನೆ. ನಂತರ ಅವನು ಕೊಡ್ಲಿನ ತಗೊಂಡು ಬ್ರಿಂದನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಆದ್ರೆ ಅವನ ಕೈಲಿ ಅವನ ತಂದೆನ ಸಾಯಿಸೋದಕ್ಕೆ ಆಗೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಕ್ರಿಯೇಚರ್ ಬರ್ತಿರುವಂತ ಶಬ್ದ ಕೇಳುತ್ತೆ. ಅದರಿಂದ ಗ್ಯಾಬಿ ಸ್ಟಿಫನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅವರಿಬ್ರು ವಾಪಸ್ ಗುಡಿಸ್ಲಿಕ್ ಬಂದಾಗ ಗ್ಯಾಬಿಗೆ ಇನ್ಫೆಕ್ಷನ್ ಆಗಿರೋದ್ರಿಂದ ಅವಳು ಅವಳ ಬಟ್ಟೆನೆಲ್ಲ ತೆಗೆದು ಅವಳ ಬಾಡಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತಾಳೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಅವಳು ಮೇಲ್ಗಡೆ ಎದ್ದು ಬ್ರಿಂದಾ ಕಾಡಿನ ಬಗ್ಗೆ ಬರ್ದಿರುವಂತ ಬುಕ್ ನ ತಗೊಂಡು ಅದನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಲ್ಲಿ ಮನುಷ್ಯ ಕೆಲವು ಅನೇಕ ಪ್ರಮುಖ ಅಂಶಗಳಲ್ಲಿ ಮೊದಲ ಸ್ಥಾನದಲ್ಲಿದ್ದಾನೆ. ಆದ್ರೆ ಅವನು ತನ್ನನ್ನ ತಾನು ನಾಶ ಮಾಡ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದಾನೆ ಅಂತ ಇರುತ್ತೆ. ಅವಾಗ ನಮ್ಗೆ ಬ್ರಿಂದನ ತೋರಿಸ್ತಾರೆ. ಅವನ್ ಬಾಡಿ ಮೇಲ್ಗಡೆ ಎಲ್ಲ ಮಶ್ರೂಮ್ ಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರ್ತವೆ. ಯಾಕಂದ್ರೆ ಅವನಿಗೂ ಕೂಡ ಕಾಡಲ್ಲಿರುವಂತಹ ಕ್ರಿಯೇಚರ್ ಗಳಿಂದ ಇನ್ಫೆಕ್ಷನ್ ಆಗಿರುತ್ತೆ. ಹಾಗಾಗಿ ಅವನು ಅವನ ವೈಫ್ ಇರುವಂತಹ ಮರದ ಹತ್ರ ಮಶ್ರೂಮ್ ಗಳನ್ನ ಹುಡುಕ್ತಾ ಇರ್ತಾನೆ. ಆ ಮಶ್ರೂಮ್ ಗಳನ್ನ ತಿಂದು ಅವನಿಗಾಗಿರುವಂತಹ ಇನ್ಫೆಕ್ಷನ್ ನ ವಾಸಿ ಮಾಡ್ಕೊಳ್ಳೋದಕ್ಕೆ ಅಂತ. ಆದ್ರೆ ಆ ಪೊಟ್ರೆ ಒಳಗಡೆ ಯಾವ ಮಶ್ರೂಮ್ ಗಳು ಕಾಣ್ತಾ ಇರೋದಿಲ್ಲ. ಅದರಿಂದ ಬ್ರಿಂದಾ ಕೂಡ ಅವನ್ ವೈಫ್ ಆದ ರೀತಿನೇ ಆಗ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಗ್ಯಾಬಿ ಬಾಡಿ ಮೇಲ್ಗಡೆ ಮಶ್ರೂಮ್ ಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರ್ತವೆ. ಯಾಕಂದ್ರೆ ಅವಳಿಗೆ ಆಗಿರುವಂತಹ ಇನ್ಫೆಕ್ಷನ್ ಕ್ಲಿಯರ್ ಆಗಿರೋದಿಲ್ಲ. ಅದರಿಂದ ಹಾಗಾಗಿ ಅವಳು ಸ್ಟೆಫಿನ್ಗೆ ನೀನು ಇಲ್ಲಿಂದ ಹೋಗು, ಈ ಕಾಡ್ ಒಳಗಡೆ ಇರ್ಬೇಡ, ಸಿಟಿನಲ್ಲಿ ನಿನ್ಗೆ ಎಲ್ಲ ರೀತಿ ವ್ಯವಸ್ಥೆ ಸಿಗುತ್ತೆ ಅಂತ ಹೇಳ್ತಿರ್ತಾಳೆ. ಆದ್ರೂ ಸ್ಟೆಫಿನ್ ಸ್ವಲ್ಪ ದಿನ ಗ್ಯಾಬಿ ಜೊತೆನೆ ಇರ್ತಾನೆ. ಅಷ್ಟೊತ್ತಿಗಾಗ್ಲೇ ಅವಳ ಬಾಡಿ ಮೇಲ್ಗಡೆ ಎಲ್ಲ ಮಶ್ರೂಮ್ ಮತ್ತೆ ಪಾಚಿ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಸೇಮ್ ವಿನ್ಸೆಂಟ್ ಆದ ರೀತಿನೇ ಅವಳು ಕೂಡ ಆಗಿರ್ತಾಳೆ. ಅವಾಗ್ಲೂ ಕೂಡ ಅವಳು ಸ್ಟೆಫಿನ್ಗೆ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾಳೆ. ಅದರಿಂದ ಸ್ಟೆಫಿನ್ಗೆ ಬೇರೆ ವಿಧಿ ಇಲ್ದೆ ಅವನು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ದಿನಗಳು ಕಳೆದ್ಮೇಲೆ ನಮ್ಗೆ ಮತ್ತೆ ಸ್ಟೆಫಿನ್ ನ ತೋರಿಸ್ತಾರೆ. ಅವನು ಸಿಟಿ ಒಳಗಡೆ ಬಂದು ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.